ಸಾಕಷ್ಟು ಜನ ಚಿತ್ರರಂಗದ ನಟ ನಟಿಯರು ಗಣ್ಯರೆಲ್ಲರೂ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಹಿರಿಯ ನಟಿ ಗಿರಿಜಾ ಲೋಕೇಶ್ ಅವರು ಕೂಡ ಬಂದಿದ್ದರು. ಈ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಮಂಗಳಾ ಅವ್ರ ಜೊತೆಗೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ನೀವು ಅವರು ಆ್ಯಕ್ಟ್ ಮಾಡ್ತಿದ್ದಂಥ ಕಾಲದಲ್ಲೂ ನೋಡಿರ್ತೀರಾ ಅಂತ ಅನಿಸುತ್ತೆ. ಅವರ ವೈಭವ ಹೇಗಿತ್ತು ಅಂದರೆ ನಮ್ಮ ಪೀಳಿಗೆಗೆ ಗೊತ್ತಿಲ್ಲ. ಅವರು ಆವಾಗಲೇ ಸೂಪರ್ ಸ್ಟಾರ್ ಅನ್ನೋದನ್ನು ಕೇಳಿದ್ದೀವಿ, ಬಟ್ ನಾವು ನೋಡಿಲ್ಲ. ಅವ್ರು ಯಾವಾಗಲೂ ಮಾತಿಗೂ ಸಿಗ್ತಾ ಇರಲಿಲ್ಲ ನಮಗೆಲ್ಲ, ಹೆಂಗ್ ಹುಡುಗರಿಗೆಲ್ಲ. ಸೊ ರಾಜ್ಕುಮಾರ್ ಅವರಾಗಲಿ, ಅಶ್ವಥ್ ಅವರಾಗಲಿ, ಬಾಲಣ್ಣ ಅವರಾಗಲಿ, ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ ಹೇಳೋದಾದರೆ ಅವರನ್ನೆಲ್ಲ ನೋಡೋ ಅಂಥ ಅದಕ್ಕಿಂತ ಇನ್ನೂ ವೈಭೋಗ ಇತ್ತು. ಅವರನ್ನೆಲ್ಲ ನೋಡಿದಾಗ ನಾವು ಅನಿಸುತ್ತೆ ನಾವೇನೂ ಮಾಡಿಲ್ಲ, ನಾವೇನು ಅಯ್ಯೋ ಆ ಕಾಲದಲ್ಲಿ ನಾವು ಹುಟ್ಟಬಾರ್ದಾಗಿತ್ತು ಅಂತ. ನನಗೆ ಯಾಕೆ ಹುಟ್ಟಬಾರ್ದಾಗಿತ್ತು ಅಂತಂದರೆ ಅವ್ರು ಮಾಡಿದಂಥ ಪಾತ್ರಗಳು, ಕಥೆಗಳು, ಆ ನಿರ್ದೇಶಕರು, ಹಬ್ಬ ಎಂಥ ಒಳ್ಳೊಳ್ಳೆ ನಿರ್ದೇಶಕರು ಅವ್ರಿಗೆ ಸಿಕ್ಕಿದ್ರು. ಅಷ್ಟು ಚೆನ್ನಾಗಿ ಅವರು ಅದನ್ನು ಮಾಡಿದ್ದಾರೆ, ನಿರ್ವಹಿಸ್ತಾರೆ ಪಾತ್ರಗಳನ್ನು. ಅವ್ರದ್ದು ಯಾವುದೇ ಪಾತ್ರ ಆದ್ರೂ ಇವಾಗಲೂ ನಮ್ಮ ಕಣ್ಣು ಮುಂದೆ ಆ ಒಂದು ಚಿತ್ರದ ಹೆಸರು ಮಲ್ಲಮ್ಮನ ಪವಾಡ ಅಂದಾಗ ಅದರದ್ದು ಇದು ಬರುತ್ತೆ, ಗಂಡನಿಗೆ ಅಕ್ಷರ ತಿರ್ಸೋದು ಅದು ಬರುತ್ತೆ. ನ್ಯಾಯವೇ ದೇವರು ಅಂದಾಗ ಮದುವೆಗೆ ಮುಂಚೆ ತಾಯಿ ಆಗೋದು, ಅದನ್ನು ಹೇಗೆ ನಿಭಾಯಿಸೋದು ಅಂತ ಆ ಪಾತ್ರ ಕಣ್ಣು ಮುಂದೆ ಬರುತ್ತೆ. ಕಿತ್ತೂರು ಚೆನ್ನಮ್ಮ ಅದು ನೋಡಿದಾಗ ಆ ವೀರರಮಣಿ, ಆ ಕಿತ್ತೂರು, ನಾನು ನಿಜಕ್ಕೂ ಕಿತ್ತೂರಲ್ಲಿ ನನ್ನ ಮೊದಲನೇ ಚಿತ್ರ ಮಾಡಿದವರ ಅದನ್ನು ಅಲ್ಲಿ ಶೂಟ್ ಮಾಡಿದ್ದು. ಅವಾಗ ಆ ಪಾತ್ರಧಾರಣೆ ಅಂದರೆ ಕಿತ್ತೂರು ಚೆನ್ನಮ್ಮ ಅವ್ರು ಯಾರೂ ನಮ್ಮ ಕಣ್ಮುಂದೆ ಬರಲಿಲ್ಲ, ಸರೋಜಾದೇವಿಯವರೇ ಕಣ್ಮುಂದೆ ಬಂದರು. ಅದು ನನಗೆ ಒಂದು ಹೆಮ್ಮೆ ಅಂತ ವಿಷಯ. ಅದರಲ್ಲಿ ನಯನದಲ್ಲಿ ದೊರೆ ಇರಲು ಅದು ಒಬ್ಬ ಏನು ಚೆನ್ನಾಗೇ ಇದು. ಆಮೇಲೆ ಗಂಡು ವೇಷ ಹಾಕ್ಕೊಂಡು ಬರ್ತಾರೆ, ಅದನ್ನು ನಿಭಾಯಿಸಿರೋದು ಅದೊಂದು ಚಿತ್ರ ಆಗಿರ್ಬೋದು. ಆಮೇಲೆ ಎಷ್ಟು ನೀವು ಯಾವುದು ಬೆರಳು ಮಾಡಿ ತೋರಿಸಿ ಇಂಥ ಚಿತ್ರ ಅಂತ ಹೇಳಿ ನಾನು ಅದರ ಪಾತ್ರಗಳ ಬಗ್ಗೆ ಹೇಳ್ತೀನಿ. ಅಷ್ಟು ನೆನಪಲ್ಲಿರುತ್ತೆ, ಅಷ್ಟು ನೆನಪಿರುತ್ತೆ. ತಮಿಳಲ್ಲಾದರೆ ಅನ್ಬೇವಾ ಅಂತಂದ್ಬಿಟ್ಟು, ಅದರಲ್ಲಂತೂ ಹೇಗೆ ಕಲರ್ ಫಿಲಮ್ ಅದು, ಅನ್ಬೇವಾ ಅಂತ ಆಡ್ತಾರೆ. ಇವರು ಉಟ್ಕೊಂಡು ಬರ್ತಾರೆ, ಆ ಡ್ರೆಸ್ಸು, ವೈಟ್ ಡ್ರೆಸ್ಸು, ಅದು ಇದು ಒಂದು ಸ್ಕಾರ್ಫ್ ಕಟ್ಕೊಳ್ಳೋದು, ಆವಾಗ ಫ್ಯಾಷನ್ನು ಅದರಲ್ಲೊಂದು ಹಾಗೆಲ್ಲ ಮಾಡಿದಾಗ ಏನು ಚೆನ್ನಾಗಿರುತ್ತೆ, ಏನು ಚೆನ್ನಾಗಿರ್ತದೆ. ಒಂದು ದೇವತೆನೇ ನಮಗೆ ಒಂದು ಮೇಲಿಂದ ಇಳಿದು ಬಂದಿರೋ ದೇವತೆ ಅಂತ ಅನಿಸುತ್ತೆ. ಇವಾಗ ನಮಗೆ ಅಭಿಮಾನಿಗಳಿದ್ದಾರೆ, ಇಲ್ಲ ಅಂತಲ್ಲ, ನಮಗೂ ತುಂಬ ಅಭಿಮಾನಿಗಳಿದ್ದಾರೆ, ಅವರಿಂದನೇ ನಾವು ಇರೋದು. ಆಮೇಲೆ ಏನು ಅಂದರೆ ಒಂದು ಫೋಟೋ ತಗೊಳ್ಳೋ ಅಷ್ಟರಲ್ಲಿ ಅವ್ರ ಅಭಿಮಾನ ಮುಗ್ದೋಗ್ಬಿಟ್ಟಿರುತ್ತೆ ಹಾಗೆ. ಬಟ್ ಆವಾಗ ಹಿಂದಿನ ಕಾಲದಲ್ಲಿ ಹಾಗಲ್ಲ, ಅವರನ್ನು ಪೂಜಿಸ್ತಾ ಇದ್ದರು. ಅವ್ರ ಫೋಟೋ ಇಟ್ಕೊಂಡು ಅವ್ರಿಗೆ ಇದು ಎಲ್ಲ ಮಾಡ್ತಾಯಿದ್ರು, ಹೂವು ಎಲ್ಲ ಏರಿಸ್ತಾಯಿದ್ರು, ಬೆಳಗ್ಗೆದ್ದು ಅವ್ರ ಮುಖ ನೋಡ್ಕೊಂಡು ಹೋಗೋರು. ಆ ಥರ ಅಭಿಮಾನಿಗಳು ಇದ್ದಿದ್ದು. ಸೊ ಆ ಅಭಿಮಾನಿ ವೃಂದಕ್ಕೂ ನಾನು ನಮನಗಳನ್ನು ಹೇಳ್ತೀನಿ. ಅಂಥ ಒಳ್ಳೆ ಅಭಿಮಾನಿಗಳಿದ್ರಲ್ಲ ಅಂತ. ಈಗಲೂ ಇದ್ದರು, ಅವ್ರು ನೋಡಬೇಕು ಅಂತಂದರೆ ಸಾಲ್ಗಟ್ಟಿ ನಿಂತ್ಕೋಬೇಕಾಯ್ತು ಅಷ್ಟೇ. ಆಮೇಲೆ ಮುಂಚೆನೇ ಹೇಳಿಬಿಡೋರು, ನಾವು ಯಾರಾದರೂ ಬರ್ತೀವಿ ಅಂತಂತಂದರೆ ಆವಾಗಲೇ ಬಂದು ಅವರು ಇಂದ ಗಿರಿಜಾ ಅವ್ರು ಬರ್ತಾಯಿದ್ದಾರೆ, ಅವರನ್ನು ಒಳಗಡೆ ಬಿಡಲಿ, ಅವ್ರು ನಿಲ್ಲಿಸ್ಬೇಡಿ ಅಂತ ಎಲ್ಲ ಹೇಳಿ ಇದು ಮಾಡೋರು. ಸೊ ಆ ಥರ ಒಂದು ಆದರ ಆತಿಥ್ಯ ಅಂತಂದರೆ, ನಾನಂತೂ ಅವ್ರ ಮನೆ ಊಟಕ್ಕೆ ಬರ್ತೀನಿ ಅಂತ ಒಂದು ಅರ್ಧ ಗಂಟೆ ಕಾಯಿಸ್ಬಿಟ್ಟಿದ್ದೆ. ಅವರು 2 ಗಂಟೆಗೆ 1:30 ಅಷ್ಟೊತ್ತಿಗೆ ಊಟ ಮಾಡೋರು. ಅಂಥದ್ದು ಅರ್ಧ ಗಂಟೆ ಕಾಯಿಸ್ಬಿಟ್ಟೆ. ಗಿರ್ಜಾ ಹಶ್ವಾಗ್ತಿದೆ ಬಾ ಗಿರ್ಜಾ ಅಂತ. ನಾನು ಯಾವುದೋ ಒಂದು ಹಾಸ್ಪಿಟಲ್ ಡ್ಯೂಟಿಗೆ ಹೋಗಬೇಕಾಗಿತ್ತು, ಅಲ್ಲಿ ಅದು ಮುಗಿಸ್ಕೊಂಡು ಬರ್ತೀನಿ, ಮಲ್ಲೇಶ್ವರದಲ್ಲೇ ಇದ್ದೀನಿ ಅಂತ. ಆಮೇಲೆ ಅದರಲ್ಲಿ ಬೆಣ್ಣೆ, ಆಮೇಲೆ ಮುದ್ದೆ ಎಲ್ಲ ಮಾಡಿ, ಸೊಪ್ಪು, ಅದನ್ನು ಸಾರು ಎಲ್ಲ ಮಾಡಿ, ಏನು ಚೆನ್ನಾಗಿತ್ತು ಗೊತ್ತಾ ಊಟ. ಒಂದು ರಾಜರ ಒಂದು ಟೇಬಲ್ ಥರ, ಇಷ್ಟು ದೊಡ್ಡ ಟೇಬಲ್ಲು, ಆ ಟೇಬಲಲ್ಲಿ ಅಷ್ಟೊಂದು ಅಷ್ಟೆಲ್ಲ ತಿನ್ನೋಕ್ಕಾಗತ್ತಾ, ಆ ಥರ ಒಂದು ಸ್ವಲ್ಪನೇ ಹಾಕ್ಕೊಳ್ಳಿ, ಎಲ್ಲನೂ ಸ್ವಲ್ಪ ಹಾಕ್ಕೊಂಡು ರುಚಿ ನೋಡಿ ಅಂತ ಹೇಳಿಬಿಟ್ಟು, ಆಮೇಲೆ ಊಟ ಆದಮೇಲೆ ನಾನು ಮಲ್ಕೋತೀನಿ ಗಿರ್ಜಾ, ನೀವು ಬೇಕಾದ್ರೆ ಕುಡಿದ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ಹೋಗಿ ಅಂತ ಹೇಳೋರು. ಅಷ್ಟು ಒಡನಾಟ ಅವರ ಜೊತೆಯಲ್ಲಿ ನಾನು ಅನುಭವಿಸಿದ್ದೀನಿ. ಆ ಕ್ಷಣಗಳು ನನ್ನ ಹತ್ರ ಯಾವಾಗಲೂ ಅಷ್ಟು ಇರುತ್ತೆ, ನೆನಪಲ್ಲಿರುತ್ತೆ ಅಷ್ಟೇ. ನೋಡಿದ್ರಲ್ಲ, ಇದಿಷ್ಟು ಹಿರಿಯ ನಟಿ ಗಿರಿಜಾ ಲೋಕೇಶ್ ಅವರ ಮಾತು. ಕ್ಯಾಮ್ರಾ